ಕುಡಿಯಾಗಿದೆ ನೋಡಿ. ಇವಾಗ ಸಾಂಬಾರು ಮಾಡಿಗೆ ತೊಗರಿಕಾಯಿ ತಗೊಂಡಿದ್ದೆ. ಇದು ಅರ್ಧ ಕೆ ಜಿ ಇದೆ. ಇದು ಬಿಡಿಸ್ಬಿಟ್ಟು ಚೆನ್ನಾಗಿ ನೋಡಿ ತರಲೆ ಬಿಡ್ಸೋಕ್ಕೆ ಇದು ಸ್ವಲ್ಪ ಬಿಡಿಸ್ತಾ ಇದ್ದೀನಿ. ತೊಗರಿಕಾಯಿ ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ. ತೊಗರಿಕಾಯಿ ಎಲ್ಲ ಬಿಡಿಸಾಯಿತು ನೋಡಿ. ಎಷ್ಟು ಹಸಿ ಇದೆ, ಫ್ರೆಶ್ ಆಗಿದೆ ತೊಗರಿ ಕಾಳು. ಇದನ್ನು ಹುಳಿ ಹಾಕ್ತೀನಿ ನಾನು. ಸಿರೋ ಸಿಪ್ಪೆ ಎಲ್ಲ ಇಲ್ಲಿದೆ. ಇವಾಗ ಫ್ರೆಶ್ ಆಗಿ ತಂದು ಇದನ್ನು ಹಸುಗೆ ಹಾಕಿದ್ರೆ ಕೊಟ್ಟರೆ ಅವ್ರು ಹಾಕ್ಕೊತಾರೆ. ಸಪ್ರೇಟು ಒಂದು ಕವರಲ್ಲಿ ಕೊಟ್ಬಿಡ್ತೀನಿ. ತೊಗರಿ ಕಾಳು ಹುಳಿ ಮಸಾಲೆ ಮಾಡೋಕ್ಕೆ ಇವಾಗ ಹುಳಿ ಸಾರು ನೋಡಿ. ಏನೇನು ಪದಾರ್ಥ ಮಸಾಲೆಗೆ ಮಾಡ್ತೀನಿ. ತೆಂಗಿನಕಾಯಿ ಇದೆ. ಇಷ್ಟು ತೆಂಗಿನಕಾಯಿ ಇವಾಗ ರುಬ್ಕೋತೀನಿ ನೋಡಿ. ತೆಂಗಿನಕಾಯಿ ತೊಳೆದು ಇಷ್ಟಿಟ್ಟಿದ್ದೀನಿ. ಸಾಕಿದೆ ಇಷ್ಟು ಮಸಾಲೆ. ಇಷ್ಟು ತುರ್ಕೊಂಡಿದ್ದೀನಿ ಸಾಂಬಾರಿಗೆ. ಜಾರಿಗೆ ಹಾಕಾಯಿತು. ತೆಂಗಿನಕಾಯಿ ತುರ್ತಿರೋದು. ಈರುಳ್ಳಿ ತೊಗೊಂಡಿದ್ದೀನಿ. ಇದು ಉದ್ದ ಕಟ್ ಮಾಡಿ ಹಾಕಬೇಕು. ಈರುಳ್ಳಿ ಉದ್ದ ಕುಯ್ದಾಯಿತು. ಇವಾಗ ಜಾರಿಗೆ ಹಾಕೋಣ. ಟೊಮ್ಯಾಟೊ ತೊಗೊಂಡಿದ್ದೀನಿ. ಅದು ಉದ್ದ ಕಟ್ ಮಾಡೋಣ. ಟೊಮೊಟೊ, ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ. ಟೊಮೊಟೊ ಉದ್ದ, ಈರುಳ್ಳಿ ಉದ್ದ ಕಟ್ ಮಾಡಿ ಹಾಕಿದ್ದೀನಿ. ತೆಂಗಿನಕಾಯಿ ತುರಿದು ಹಾಕಿದ್ದೀನಿ. ನೋಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಇದು ಅರಿಶಿನ ಪುಡಿ 1/4 ಟೀ ಸ್ಪೂನು. ಹುಳಿ ಸಾರಿಗೆ ಹುಣಸೆ ಹಣ್ಣು ಸ್ವಲ್ಪ. ಇದು ಹುಳಿ ಸಾಂಬಾರಲ್ಲ ಅದಕ್ಕೆ 1/2 ಟೀ ಸ್ಪೂನ್. ಜೀರಿಗೆ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಎಲ್ಲ ಮಸಾಲೆ ಹಾಕಾಯಿತು. ಇವಾಗ ನೀರು ಹಾಕಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಾಯಿತು ನೋಡಿ. ರುಬ್ಬುವಷ್ಟು ನೀರು ಹಾಕಬೇಕು, ಸಾಕು. ಇವಾಗ ರುಬ್ಬಾಯಿತು. ಓಪನ್ ಮಾಡಿ ನೋಡೋಣ ಎಷ್ಟು ನೈಸಾಗಿದೆ. 1 ಸ್ಪೂನ್ ತೊಗೊಂಡು ನೋಡೋಣ ನೋಡಿ. ಎಷ್ಟು ಪೇಸ್ಟಾಗಿ ನೈಸಾಗಿದೆ. ಈರುಳ್ಳಿ, ಟೊಮೆಟೊ, ತೆಂಗಿನಕಾಯಿ, ಜೀರಿಗೆ, ಹುಣಸೆಹಣ್ಣು, ಅರಿಶಿನ ಪುಡಿ, ಸಾಂಬಾರು ಪುಡಿ ಇಷ್ಟು ಹಾಕಿ ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿರೋದು ತೊಗರಿ ಕಾಳು ಸಾರಿಗೆ ರೆಡಿಯಾಗಿದೆ. ಇದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ. ನೀರೆಲ್ಲ ಹೋಗಿದೆ. ಅದಕ್ಕೆ ತರಕಾರಿ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾಂಬಾರಿಗೆ. ಕಾಳು ಜೊತೆಗೆ ಆಲೂಗಡ್ಡೆ ಸಿಪ್ಪೆ ಸುಲಿದು ಇಟ್ಟಿದ್ದೀನಿ. ಈಗ ಆಲೂಗಡ್ಡೆ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸಿಪ್ಪೆ ಎಲ್ಲ ಸುಲಿದು. ಬದನೆಕಾಯಿ ಆಯಿತು, ಕಟ್ ಮಾಡಿದ್ದೀನಿ ಸಣ್ಣಗೆ. ಬದನೆಕಾಯಿ, ಆಲೂಗಡ್ಡೆ, ತೊಗರಿ ಕಾಳೆಲ್ಲ ಒಟ್ಟಿಗೆ ಇದೆ. ವಾಶ್ ಮಾಡಿ ಇಟ್ಟಿದ್ದೀನಿ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅನ್ನಬೇಕು. ಆಮೇಲೆ ಕರಿಬೇವು ಹಾಕೋಣ. ಕರಿಬೇವು ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಇದೆ. ಇಟ್ಟಿದ್ದ ತೊಗರಿಕಾಯಿ, ಆಲೂಗಡ್ಡೆ, ಬದನೆಕಾಯಿ ಹಾಕಿದ್ದೀನಿ. ಸ್ವಲ್ಪ ರೋಸ್ಟ್ ಮಾಡೋಣ. ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗಿದೆ. ಇವಾಗ ರುಬ್ಬಿರುವ ಮಸಾಲೆ ಹಾಕೋಣ. ರುಬ್ಬಿರುವಂಥ ಮಸಾಲೆ ಹಾಕಿದ್ದೀನಿ. ಎಷ್ಟು ನೀರು ಅಷ್ಟು ಆ್ಯಡ್ ಮಾಡೋಣ. ಇಲ್ಲಿ ಇವಾಗ ನೀರು ಆ್ಯಡ್ ಮಾಡಿದ್ದೀನಿ. ಸಾರು ಸ್ವಲ್ಪ ತೆಳ್ಳಗಿರಲಿ ಅಂತ ನೀರು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ. ಮುದ್ದೆಗೆ, ಅನ್ನಕ್ಕೆ, ಇಡ್ಲಿಗೆ ಎಲ್ಲ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಟ್ಬಿಟ್ಟು ಮುಚ್ಚಳ ಹಾಕಿ ಎಲ್ಲ ಕಲಿಸಿದ್ದೀನಿ. ಇವಾಗ ಮುಚ್ಚಳ ಹಾಕಿ 3 ವಿಷಿಲ್ ಕೂಗ್ಸೋಣ. ಸಾಂಬಾರು ರೆಡಿ ಆಗುತ್ತೆ. ಮುಚ್ಚಳ ಹಾಕಿ 3 ವಿಷಿಲ್ ಕೂಗಾದ್ಮೇಲೆ ತೊಗರಿ ಕಾಳು ಸಾಂಬಾರು ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಹೋಗಿದೆ ಹೇಗೆ ಬಂದಿದೆ ಸಾರು ನೋಡೋಣ. ನೋಡಿ, ಓಪನ್ ಮಾಡಿದ್ದೀನಿ. ಸಾಂಬಾರು ತೊಗರಿ ಕಾಳು ಕಾಯಿ ಸಾಂಬಾರು, ಹುಳಿ ಸಾಂಬಾರು ನೋಡಿ. ನಾನು ಹೇಳ್ದಂಗೆ ತೆಳ್ಳಗೆ ಬೇಕು ಅಂತ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಮುದ್ದೆಗೆ, ಅನ್ನಕ್ಕೆ, ಬೆಳಗ್ಗೆ ಇಡ್ಲಿಗೂ ಇದೇ ಸಾಂಬಾರು ಆಗುತ್ತೆ. ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ತೊಗರಿ ಕಾಳು, ಆಲೂಗಡ್ಡೆ, ಬದನೆಕಾಯಿ ಗಮ್ಮಂತ ಇದೆ ಸಾಂಬಾರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.
ನೋಡಿ ಸಾಂಬಾರಾಗಿದೆ, ತೊಗರಿ ಕಾಳು ಸಾರು.